ಹಾಯ್ ಫ್ರೆಂಡ್ಸ್, KVM ಕ್ರಿಯೇಷನ್ ಫ್ರೆಂಡ್ಸ್. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಲೆ ರೆಡ್ ಬಟನ್ ಕ್ಲಿಕ್ ಮಾಡಿ, ನಂತರ ನೀವು ಬೆಲ್ ಬಟನ್ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ನೀವು ನೋಡುತ್ತಿರೋದು KVM ಕ್ರಿಯೇಷನ್ಸ್. ಫ್ರೆಂಡ್ಸ್, ಇಂದು ನಾನು ನಿಮಗೆ ನಿಮ್ಮ ಮೊಬೈಲ್ನ ಬ್ಯಾಟ್ರಿಯನ್ನು ಹೇಗೆ ಇನ್ಕ್ರೀಸ್ ಮಾಡೋದನ್ನು ಹೇಳ್ತೀನಿ. ಫ್ರೆಂಡ್ಸ್, ನೀವು ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ನಲ್ಲಿ ಬ್ಯಾಟ್ರಿ ಪ್ರಾಬ್ಲಮ್ ಇದೆಯಲ್ಲ ಫ್ರೆಂಡ್ಸ್, ಬ್ಯಾಟ್ರಿ ಚಾರ್ಜಿಂಗ್ ಆಟೋಮೆಟಿಕ್ಕಾಗಿ ಕಡಿಮೆ ಡೌನ್ ಆಗ್ತಾ ಇರುತ್ತೆ. ಇದಕ್ಕೆಲ್ಲ ಕಾರಣ ಏನಂದರೆ ಫ್ರೆಂಡ್ಸ್, ನಿಮ್ಮ ಮೊಬೈಲ್ನ ಬ್ಯಾಕ್ಗ್ರೌಂಡ್ ಅಪ್ಲಿಕೇಶನ್ ರನ್ನಿಂಗ್ ಆಗ್ತಿರೋದು. ಈ ಬ್ಯಾಕ್ಗ್ರೌಂಡ್ ಅಪ್ಲಿಕೇಶನ್ ಆಟೋಮೆಟಿಕ್ಕಾಗಿ ರನ್ ಆಗ್ತಿರುವುದಕ್ಕೆ ಕಾರಣ ಏನಂದರೆ ಫ್ರೆಂಡ್ಸ್, ನೀವು ಒಂದು ವೇಳೆ ನೀವು ಒಂದ್ಸತಿ ಇದು ಮಾಡ್ತೀರಿ ಅಂದರೆ ಫ್ರೆಂಡ್ಸ್, ನೀವು ಬ್ಯಾಕ್ಗ್ರೌಂಡ್ ಅಪ್ಲಿಕೇಶನ್ ಆಟೋಮೆಟಿಕ್ ರನ್ ಆಗುವ ವೇಳೆ ನೀವು ನಿಮ್ಮ ಮೊಬೈಲ್ನಲ್ಲಿ ನೀವು ಮಲ್ಟಿ ಟ್ಯಾಬ್ನಿಂದ ಅದನ್ನು ಕ್ಲೋಸ್ ಮಾಡ್ತೀರಿ. ಕ್ಲೋಸ್ ಮಾಡಿದ್ರೂ ಸಹ ಫ್ರೆಂಡ್ಸ್, ನೀವು ಬ್ಯಾಕ್ಗ್ರೌಂಡ್ ಅಪ್ಲಿಕೇಶನ್ಗಳು ರನ್ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಈ ಪ್ರಾಬ್ಲಮ್ಗೆ ಯಾವ ರೀತಿ ಸಾಲ್ವ್ ಮಾಡೋದನ್ನು ನಾನು ಹೇಳ್ತೀನಿ ಫ್ರೆಂಡ್ಸ್. ಸಾಲ್ವ್ ಮಾಡೋದನ್ನು ಇದನ್ನ ವಿಡಿಯೋದಲ್ಲಿ ನಿಮಗೆ ತೋರಿಸಿ ಕೊಡ್ತೀನಿ ಫ್ರೆಂಡ್ಸ್. ಇದಕ್ಕೆ ಮೊದಲು ನೀವು ಫ್ರೆಂಡ್ಸ್ ಫಸ್ಟ್ ನೀವೇನು ಮಾಡಬೇಕಂದ್ರೆ, ನೀವು ಪ್ಲೇಸ್ಟೋರಲ್ಲಿ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಆ ಆ್ಯಪ್ ಹೆಸರು ಬಂದು ಗ್ರೀನ್ಫಿ ಅಂತ. ಈ ಗ್ರೀನ್ಫಿ ಅಂತ ನೀವು ಟೈಪ್ ಮಾಡಿ. ಈ ಗ್ರೀನ್ಫಿಯನ್ನು ನೀವು ಡೌನ್ಲೋಡ್ ಮಾಡಿದ ತಕ್ಷಣ ನೋಡಿ ಫ್ರೆಂಡ್ಸ್, ನಿಮ್ಗೆ ಇಲ್ಲಿ ಒಂದು ಗ್ರೀನ್ಫಿದು ತೋರಿಸಿ ನಿಮಗೆಲ್ಲ ಫ್ರೆಂಡ್ಸ್. ಇದನ್ನು 10 ಮಿಲಿಯನ್ಸ್ ಇದನ್ನು ಡೌನ್ಲೋಡ್ ಮಾಡಿದ್ದಾರೆ. ನಿಮ್ಗೆ ಇದ್ರ ಬಂದು 4.4 ಅತಿ ಹೆಚ್ಚು ಇದನ್ನು ನೀವು ಜಾಸ್ತಿ ಎಲ್ಲರೂ ಇದನ್ನು ಬಳಸ್ತಿರ್ತಾರೆ ಫ್ರೆಂಡ್ಸ್, ಈ ಗ್ರೀನ್ಫಿಯನ್ನು. ಫ್ರೆಂಡ್ಸ್, ಇದು ನಿಮಗೆ ಬ್ಯಾಟ್ರಿಯನ್ನು ಇನ್ಕ್ರೀಸ್ ಮಾಡ್ತಾ ಬಿಟ್ಟು ಕಡಿಮೆ ಮಾಡಲ್ಲ ಫ್ರೆಂಡ್ಸ್. ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇನು ಜಾಸ್ತಿ ಏನು ಹೆಚ್ಚೇನು MB ಇರೋದಿಲ್ಲ ಫ್ರೆಂಡ್ಸ್. 2 MB ಇರ್ಬೋದು, ಇಲ್ಲಾಂದರೆ 3 MB ಇರ್ಬೋದು, ಅದಕ್ಕೇನೋ ಜಾಸ್ತಿ ಇರೋದಿಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ 2 MB ಇದೆ ಇದಕ್ಕಲ್ಲ. ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದು ಇನ್ಸ್ಟಾಲ್ ಮಾಡ್ತಿದ್ದೀನಿ ನಾನು. ಫ್ರೆಂಡ್ಸ್, ಇನ್ಸ್ಟಾಲ್ ಆಗಿದೆ. ನೀವು ಇದನ್ನು ಓಪನ್ ಮಾಡಿ. ಓಪನ್ ಮಾಡಿದಾಗ ನಿಮಗೆ ವೆಲ್ಕಮ್ ಟು ಗ್ರೀನ್ಫಿ ಅಂತ ಇರ್ತದೆ. ನೆಕ್ಸ್ಟ್ ಮಾಡಿ. ನಂತರ ನಿಮಗೆ ವರ್ಕಿಂಗ್ ಮೋಡ್ ಅಂತ ಇರ್ತದೆ. ಐ ಆಮ್ ನಾಟ್ ಶೂರ್ ಅಂತ ಒತ್ತಿ ಫ್ರೆಂಡ್ಸ್. ಇದು ಲಾಕ್ಸ್ ನಿಮ್ಮದು ಸ್ಕ್ರೀನ್ ಲಾಕ್ ಇದೆ ಫ್ರೆಂಡ್ಸ್. ಇಲ್ಲಿ ನೀವು ಎಸ್ ಅಂತ ಮಾಡಿ ಫ್ರೆಂಡ್. ಆಟೋಮೆಟಿಕ್ ವೈಬ್ರೇಷನ್ ಅಂತ ಅದಲ್ಲ ಫ್ರೆಂಡ್ಸ್. ಇಲ್ಲಿ ನೀವು ನಾಟ್ ನೋ ಅಂತ ಕೆಳಗೆ ಇದು ಮತ್ತೆ ಓಕೆ ಮಾಡಿ ಫ್ರೆಂಡ್ಸ್. ಇಲ್ಲಿಗೆ ಎಕ್ಸ್ಪೆಂಡ್ ಡ್ಯೂರಿಂಗ್ ವೈಬ್ರೇಷನ್ ಅಂತ ಅದಲ್ಲ ಫ್ರೆಂಡ್ಸ್. ಇದನ್ನು ನೆಕ್ಸ್ಟ್ ಮಾಡಿ ಫ್ರೆಂಡ್ಸ್. ನಿಮಗೆ ಇಲ್ಲಿ ಸ್ಮಾರ್ಟ್ ಹೈಬರ್ನೇಷನ್ ಅದ ಫ್ರೆಂಡ್ಸ್. ಇಲ್ಲಿ ಸ್ಕಿಪ್ ಒತ್ತಿರಿ ಕೆಳಗೆ, ಓಕೆ ಮಾಡಿ. ಈಗ ರೆಡಿ ಅಂತ ಕೇಳ್ತಿದ್ದಲ್ಲ ಫ್ರೆಂಡ್ಸ್, ನೀವು ಓಕೆ ಫಿನಿಶ್ ಮಾಡಿ ಫ್ರೆಂಡ್ಸ್. ನಿಮಗೆ ಇಲ್ಲಿ ಕೆಳಗೆ ಪ್ಲಸ್ ಮಾರ್ಕ್ ಅದ ಫ್ರೆಂಡ್ ಗ್ರೀನ್ ಕಲರ್ನಲ್ಲಿ, ಅದನ್ನು ಕ್ಲಿಕ್ ಮಾಡಿ. ಫ್ರೆಂಡ್, ನಿಮಗೆ ಕ್ಲಿಕ್ ಮಾಡಿದ್ರೆ ನಿಮಗೆ ಬ್ಯಾಕ್ಗ್ರೌಂಡ್ ನಾವು ಅಪ್ಲಿಕೇಶನ್ ಅಲ್ಲ ಫ್ರೆಂಡ್. ನೀವು ಕೆಳಗೆ ಬಂದರೆ ನಿಮಗೆ ಇಲ್ಲಿ ಶೋ ಮೋರ್ ಆ್ಯಪ್ಸ್ ಅಂತ ಇರ್ತದೆ, ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಕ್ಲಿಕ್ ಮಾಡಿದ ತಕ್ಷಣ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊತ ಹೋಗ್ರಿ ಫ್ರೆಂಡ್ಸ್. ಒಂದೊಂದು ಆ್ಯಪ್ ನೀವು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ರಿ. ಯಾಕಂದರೆ ನಿಮಗೆ ಬ್ಯಾಕ್ಗ್ರೌಂಡ್ ರನ್ ಆಗಿರೋ ಆ್ಯಪ್ಗಳಿಗೆಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೊತ ಹೋಗಿ. ಸೆಲೆಕ್ಟ್ ಮಾಡಿದ ತಕ್ಷಣ ಫ್ರೆಂಡ್ ನಿಮಗೆ ಇಲ್ಲಿ ಟಿಕ್ ಮಾರ್ಕ್ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿ. ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಪರ್ಮಿಷನ್ ರಿಕ್ವೈರ್ಡ್ ಡಿಸ್ಕ್ರಿಪ್ಷನ್ ನಿಮ್ಗೆ ಪರ್ಮಿಷನ್ ಕೇಳುತ್ತೆ. ಸಾರಿ ಫ್ರೆಂಡ್ಸ್, ನಿಮಗೆ ಇಲ್ಲಿ ಪರ್ಮಿಷನ್ ಕೇಳುತ್ತೆ. ಸೆಟ್ಟಿಂಗ್ ಹೋಗಿ ಫ್ರೆಂಡ್ಸ್. ಪರ್ಮಿಷನ್ ಕೇಳಿದ ತಕ್ಷಣ ನೀವು ಇಲ್ಲಿ ಗ್ರೀನ್ ಫ್ಯಾನ್ನ ಪರ್ಮಿಷನ್ ಕೊಡಿ. ನಂತರ ನೀವು ಬ್ಯಾಕ್ ಹೋಗಿ ಮತ್ತು ಇಲ್ಲಿ ನಿಮಗೆ ಗ್ರೀನ್ ಕಲರ್ನಲ್ಲಿ ಜೆಡ್ ಮಾರ್ಕ್ ತೋರಿಸಿದೆ ಫ್ರೆಂಡ್ಸ್. ಈ ಜೆಡ್ ಮಾರ್ಕ್ನ ಕ್ಲಿಕ್ ಮಾಡಿ.
ಮತ್ತು ನಿಮ್ಗೆ ಇಲ್ಲಿ ಸೆಟ್ಟಿಂಗ್ ಕೆಳಗತ್ತೆ ಫ್ರೆಂಡ್ಸ್, ಆಟೋಮೆಟಿಕ್ ವೈಬ್ರೇಷನ್ ನಿಮಗೆ ಆಟೋಮೆಟಿಕ್ ಗ್ರೀನ್ ಫ್ಲೈ ನೀಡಿ ಆಕ್ಟಿವೇಟು ಆಟೋಮೇಟ್ ವೈಬ್ರೇಷನ್ ಅಂತ ಇದನ್ನು ನೀವು ಸೆಟ್ ಮಾಡ್ಕೊಳ್ದಿರಂಗೆನ ಫ್ರೆಂಡ್ಸ್. ನಿಮಗೆ ಇಲ್ಲಿ ಗ್ರೀನ್ ಫ್ಲೈ ಆಟೋಮೇಟೆಡ್ ವೈಬ್ರೇಷನ್ ಅಂತ ಫ್ರೆಂಡ್ಸ್, ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಇದನ್ನು ಆನ್ ಮಾಡಿ ಓಕೆ ಒತ್ತಿದ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಈ ಥರ ಆಗುತ್ತೆ. ಮತ್ತು ನೀವು ಇಲ್ಲಿ ಜೆಡ್ ಮಾರ್ಕನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಎಲ್ಲ ಆಟೋಮೆಟಿಕ್ಕಾಗಿ ನೋಡಿ ಫ್ರೆಂಡ್ಸ್, ನಿಮಗೆ ಅಪ್ಲಿಕೇಶನ್ ರನ್ ಆಗಿರೋಲ್ಲ ಸ್ಟಾಪ್ ಆಗ್ತಾ ಹೋಗ್ತದೆ ಫ್ರೆಂಡ್ಸ್ ಅಂತದೆ ಆಟೋಮೆಟಿಕ್ಕಾಗಿ. ಫ್ರೆಂಡ್ಸ್ ಇದನ್ನು ನೀವು ಶಾರ್ಟ್ಕಟ್ ಆಗಿ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ನಿಮ್ಮ ವಾಲ್ಪೇಪರ್ ಮೇಲೆ ನಿಮ್ಮ ಹೋಮ್ ಸ್ಕ್ರೀನ್ ಮೇಲೆ ಇದನ್ನು ಡೈರೆಕ್ಟ್ ನೀವು ಶಾರ್ಟ್ಕಟ್ ಆಗಿ ಯೂಸ್ ಮಾಡ್ಕೋಬೋದು. ಅದು ಈಗ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಇವೆಲ್ಲ ನಿಮಗೆ ಎಲ್ಲ ಇದೊಂದು ಮುಗಿದ ತಕ್ಷಣ ನಿಮ್ಗೆ ಅದನ್ನು ಶಾರ್ಟ್ಕಟ್ ಆಗಿ ಹೇಗೆ ಯೂಸ್ ಮಾಡೋದು ನಾನು ನಿಮ್ಗೆ ಹೇಳ್ತೀನಿ. ಫ್ರೆಂಡ್ ಇದು ಮುಗಿದಿದೆ. ನಿಮಗೆ ಶಾರ್ಟ್ಕಟ್ ಆಗಿ ಹೇಗೆ ಇದನ್ನು ಯೂಸ್ ಮಾಡೋದನ್ನು ಹೇಳ್ತೀನಿ ಫ್ರೆಂಡ್. ನಿಮಗೆ ಇಲ್ಲಿ ಮೇಲೆ ನಿಮಗೆ 3 ಡಾಟ್ ಕಾಣಿಸ್ತಿದ್ದಾವಲ್ಲ ಫ್ರೆಂಡ್ಸ್, ಆ ಡಾಟ್ನ ಕ್ಲಿಕ್ ಮಾಡಿ ಫ್ರೆಂಡ್. ನಿಮಗೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ 3ನೇ ಆಪ್ಷನ್ ಬಂದು ಕ್ರಿಯೇಟ್ ವೈಬ್ರೇಷನ್ ಶಾರ್ಟ್ಕಟ್ ಅಂತ ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಫ್ರೆಂಡ್ಸ್ ನಿಮಗೆ ಮೊದಲನೇ ಆಪ್ಷನ್ನು ಕ್ಲಿಕ್ ಮಾಡ್ಕೊಳ್ಳಿ, ಹೈಬರ್ನೆಟ್ ನೋ ಅಂತ. ಇದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಶಾರ್ಟ್ಕಟ್ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಎರಡನೇದು ಬಂದು ಫ್ರೆಂಡ್ಸ್, ಅದನ್ನೇ ಮತ್ತೆ ಕ್ಲಿಕ್ ಮಾಡಿ 3 ಡಾಟನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಕ್ರಿಯೇಟ್ ಹೈಬರ್ನೆಟ್ ಶಾರ್ಟ್ಕಟ್ ಅಂತ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಎರಡನೇದು ಸ್ಲಿಪ್ ಆ್ಯಂಡ್ ಹೈಬರ್ನೆಟ್ ಅಂತ, ಇದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಆದರೆ ನಿಮಗಿದು ಶಾರ್ಟ್ಕಟ್ ಆಗಿ ಬಂದಿರುತ್ತೆ ನೋಡಿ ಫ್ರೆಂಡ್ಸ್. ನಿಮ್ಮ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಶಾರ್ಟ್ಕಟ್ ಆಗಿ ಬಂದಿರುತ್ತಲ್ಲ ಫ್ರೆಂಡ್ಸ್. ಇದನ್ನು ಹೇಗೆ ಯೂಸ್ ಮಾಡ್ಬೇಕಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ನೀವು ಸದ್ಯಕ್ಕೆ ಒಂದು ಆ್ಯಪನ್ನು ಓಪನ್ ಮಾಡ್ತೀರಿ, ಸದ್ಯಕ್ಕೆ ಇದನ್ನು ನಾನು ತೆಗೆದೀನಿ, ಸ್ವಲ್ಪ ಕ್ಯಾನ್ಸಲ್ ಮಾಡಬೇಕು ಫ್ರೆಂಡ್ಸ್. ಮತ್ತೆ ನೋಡಿ ಫ್ರೆಂಡ್ ನಾನು ಕಾಂಟ್ಯಾಕ್ಟ್ ಐತಿದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, ನಿಮಗೆ ವೈಬ್ರೇಟ್ ನೋ ಅಂದರೆ ಏನಾಗುತ್ತೆ ಅಂತ ನೋಡಿ ಫ್ರೆಂಡ್ಸ್. ನೀವು ಸ್ಟಾರ್ಟ್ ಆಗಿವೆ ಎಲ್ಲ ಆ್ಯಪ್ಗಳು ಆಟೋಮೆಟಿಕ್ಕಾಗಿ ಅದು ಕ್ಲೋಸ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ನಿಮ್ಮದು ಯಾವುದೇ ಇರಲಿ ಬ್ಯಾಕ್ಗ್ರೌಂಡ್ ಅಪ್ಲಿಕೇಶನ್ ರನ್ನಿಂಗ್ ಅಲ್ಲ, ಅದು ಕ್ಲೋಸ್ ಮಾಡ್ತಾ ಹೋಗ್ತಿರುತ್ತೆ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಅಥವಾ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನನ್ನ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನೀವು ನನ್ನ ಚಾನಲ್ಗೆ ಸತೆ 100 ಲೈಕ್ ಕೊಡ್ತೀರಾ ಅಂತ ಈ ವಿಡಿಯೋಗೆ ನಾನು ತಿಳ್ಕೊತಿದ್ದೀನಿ ಫ್ರೆಂಡ್ಸ್. ನೀವು ಲೈಕ್ ಕೊಡೋದ್ರಿಂದ ನನಗೆ ದುಡ್ಡೇನು ಬರೋದಿಲ್ಲ ಫ್ರೆಂಡ್, ಆದರೆ ನಿಮ್ಮ ಸಪೋರ್ಟ್ ಇರುತ್ತಾ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಿದ್ದೀನಿ ಫ್ರೆಂಡ್. ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಹೀಗೆ ಇರಲಿ ಫ್ರೆಂಡ್. ಪ್ಲೀಸ್ ನಾನು ಸಬ್ಸ್ಕ್ರೈಬ್ ನಮ್ಮ ಚಾನಲ್. ಬಾಯ್ ಆ್ಯಂಡ್ ಟೇಕ್ ಕೇರ್.